ಸಮಾಜದಲ್ಲಿ ಕಷ್ಟ ಅಂತ ಬಂದಾಗ ಯಾರಿದ್ದಾರೋ ಇಲ್ವೋ ಗೊತ್ತಿಲ್ಲ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಬಿರುವೇರು ಕುಡ್ಲದ ಟ್ಯಾಗ್ಲೈನ್ ಸುಮ್ಮನೆ ಹಾಕಲಿಲ್ಲ. ಎಲ್ಲರನ್ನೂ ಕೂಡ ನಮ್ಮವರೇ ನಾವೇ ಅಂತ ನೋಡುವಂಥ ಒಂದು ಸಂಸ್ಥೆ, ಒಂದು ಸಂಘಟನೆ ಇದ್ದರೆ ಅದು ಬಿರುವೇರು ಕುಡ್ಲ ಅಂತ ಮತ್ತೊಂದು ಬಾರಿ ಪ್ರೂವ್ ಆಗಿದೆ. ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ತುಂಬ ಅವರ ದೇವರಿಗೆ ಇನ್ನೂ ತುಂಬ ನನ್ನಂಥ ಜನರಿಗೆ ತುಂಬ ಸಹಾಯ ಮಾಡಲಿ ಅಂತ ದೇವರ ಹತ್ರ ಕೇಳ್ಕೊಳ್ತೇನೆ. ಒಬ್ಬ ವ್ಯಕ್ತಿಗೆ ಕಷ್ಟ ಅಂತ ಬಂದಾಗ, ಅನಾರೋಗ್ಯ ಅಂತ ಬಂದಾಗ ಅಲ್ಲಿ ಜಾತಿ ಧರ್ಮ ಪಕ್ಷ ಯಾವುದು ಕಾಣೋದಿಲ್ಲ, ಅವರ ಬದುಕು ಮಾತ್ರ ಕಾಣ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಕೈ ಹಿಡಿದವರೇ ದೇವರಾಗಿರ್ತಾರೆ ಅಲ್ವಾ? ಸರಿ, ಹೌದು. ನಮಗೆ ಬೇರೆ ಯಾರು ಸಪೋರ್ಟ್ ಮಾಡೋರು ಯಾರು ಇಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಸಹ ಸಪೋರ್ಟ್ ಮಾಡೋದು ಯಾರು ಇಲ್ಲ. ನಮಗೆ ಅಂದರೆ ದುಡ್ದದೆಲ್ಲ ಈ ಮದ್ದಿಗೆ ಖರ್ಚಾಗ್ತಿತ್ತು. ಇವರ ಹೆಸರು ಅಹಮದ್ ಬಾವಾ ಅಂತ ಬಿರುವೇರು ಕುಡ್ಲ ಮೂಲಕ ಇವತ್ತು ಕೃತಕ ಕಾಲನ್ನು ಪಡ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂತ ಕೇಳೋಣ. ಸರ್ ನಮಸ್ತೆ, ಏದು ಖುಷಿ ಒಂದುಂಡಿರಿ? ಇಂಚಿನ ಒಂಜಿ ಖುಷಿ ನನ್ನ ಲೈಫ್ ಬೈದಿಗಿ ಆಂಡ ಇಂಚಿನ ಒಂಜಿ ನಿಕಲ್ನ ಕಾರ್ಯಕ್ರಮ ಉಂಡತಿ ಒಂದು ಭಾರಿ ಒಂದು ಮೆಚ್ಚಿನ ಒಂಜಿ ಕೆಲಸ. ಸತ್ಬಜೆ ಯುವಕರು ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ಹೇಳಿ ಬಿಲ್ಲವರು ಕುಡ್ಲ ಇವತ್ತು ಎಲ್ಲರಿಗೆ ಇವತ್ತು ತೋರಿಸಿ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಅನ್ತೀನಿ ಕೊರ್ನಾಕ್ಲಿಗೆ ಅದೇ ಕೊರಿಯರ್ ತಂದು ಏತು ಸಮಾನ ಐನಾಜಿ ತಿಂಗುಲಾನ್ ಮಗ ನರಪಂಡೆ ಒಂದು ಒಂಜಿ ಕಾಡಿ ಏತು ಟೊಂಕ ಮಾಡೊಂದು ಬೋದು ಬಿರುವ ಕೂಡಲದಕ್ಲ ಸೊಲ್ಮೇರು ಎಂಕ್ ಭಾರಿ ಖುಷಿ ಅಂದ್ರಿ. ದೇವರು ನಮ್ಮ ಹತ್ರ ಎಷ್ಟು ನಮ್ಮ ಕೈಯಿಂದ ಎಷ್ಟು ಸಹಾಯ ಮಾಡಲಿಕ್ಕೆ ದೇವರ ಅನುಗ್ರಹ ಮಾತ್ರ ಅಷ್ಟು ನಾವು ನಮ್ಮ ಜೀವನ ಪರ್ಯಂತರ ನಾವು ಮಾಡ್ತಾ ಇರ್ತೇವೆ. ಒಬ್ಬನಂದೇ ಅಲ್ಲ, ಎಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಅವರೆಲ್ಲ ಒಟ್ಟು ಮಾಡಿ ಕೊಡುವಂಥ ಅಮೌಂಟನ್ನು ನಾವು ಪ್ರತಿ ತಿಂಗಳಿಗೆ ನಾವು ಎಲ್ಲ ವರ್ಗದವರಿಗೆ ನಾವು ಕೊಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮಂಗಳೂರಿನ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿದ್ದೇನೆ. ನನ್ನ ಜೊತೆಗೆ ನಾನು ಅವರ ದೊಡ್ಡ ಅಭಿಮಾನಿ. ನಮಸ್ತೆ, ಹೇಗಿದ್ದೀರಿ? ಓಕೆ, ನಾನು ಇವತ್ತು ಇಲ್ಲಿ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಬಿರುವೇರು ಕುಡ್ಲ ಅಂತ ಹೇಳುವಂಥ ಸಂಘಟನೆಯ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಕರ್ನಾಟಕ ರಾಜ್ಯದ ಮಂಗಳೂರಿನಲ್ಲಿ ಪ್ರಾರಂಭವಾಗಿರುವಂಥ ಈ ಒಂದು ಸಂಘಟನೆ ಇವತ್ತು ರಾಜ್ಯವನ್ನು ದಾಟಿ ಮಹಾರಾಷ್ಟ್ರದಲ್ಲೂ ಕೂಡ ಇದರ ಸಂಘಟನೆಗಳು ಘಟಕಗಳು ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ, ಇವರು ಮಾಡುವಂಥ ಅನೇಕ ಕಾರ್ಯಗಳು ಇವತ್ತು ಎಲ್ಲರಿಗೂ ಕೂಡ ಹತ್ತಿರವಾಗ್ತಾ ಇದೆ ಅಂತ ಅರ್ಥ. ಸುಮಾರು 26 ಘಟಕಗಳಿದೆ. ಜೊತೆಗೆ 10 ವರ್ಷಗಳಲ್ಲಿ 10 ಕೋಟಿಗಿಂತಲೂ ಅಧಿಕವಾಗಿರುವಂಥ ಧನ ಸಹಾಯವನ್ನು ಮಾಡಿದ್ದಾರೆ. ಜೊತೆಗೆ 4 ಮನೆಗಳನ್ನು ಅಶಕ್ತರಿಗೆ ನೀಡಿರುವಂಥ ಸಂಸ್ಥೆ. ಈ ಸಂಸ್ಥೆಯ ಮೂಲಕ ಉದಯ್ ಪೂಜಾರಿ ಇವರು ಸಂಸ್ಥಾಪಕರಾಗಿದ್ದಾರೆ. ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವತ್ತು ಈ ದಿನ ನಾನು ಇಲ್ಲಿ ಯಾಕೆ ಬಂದೆ ಅಂತ ಹೇಳಿದರೆ, 7 ಲಕ್ಷ ವೆಚ್ಚದಲ್ಲಿ ಸುಮಾರು 6 ಕುಟುಂಬಗಳಿಗೆ ಧನ ಸಹಾಯ, 7 ಕುಟುಂಬಗಳಿಗೆ ಕೃತಕ ಕಾಲನ್ನು ಕೊಡ್ತಾ ಇದ್ದಾರೆ. ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಒಂದು ಸ್ಪೆಷಲ್ ಆಗಿರುವಂಥ ಗೆಸ್ಟ್ ಸಹನಾ ಅಕ್ಕನಿಗೆ ನಮಸ್ಕಾರ. ಈ ಒಂದು ಸಂಘಟನೆ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ನಾನು ಒಂದು 8 ವರ್ಷದಿಂದ ಈ ಸಂಘಟನೆಯಲ್ಲಿದ್ದೇನೆ. ನನಗೆ ಬಹಳ ಹೆಮ್ಮೆ, ನಾನು ಒಂದು ಬಿರುವೇರು ಕುಡ್ಲದ ಸಂಘಟನೆಯ ಒಂದು ಸದಸ್ಯ ಅಂತ ಹೇಳಲಿಕ್ಕೆ ಖುಷಿ. ಅಂದರೆ ನೀವು ಆಗಲೇ ಉದ್ಘರಿಸಿದ ಹಾಗೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನುವ ಒಂದು ತತ್ವ ಏನಿದೆ, ಈ ಸಿದ್ಧಾಂತದ ಅಡಿಯಲ್ಲಿರುವಂಥ ಈ ಸಂಘಟನೆಯಲ್ಲಿ ನಾವೆಲ್ಲರೂ ಅದರ ಸದಸ್ಯರು ಅಂತ ಹೇಳಲಿಕ್ಕೆ ಬಹಳ ಖುಷಿ ಇದೆ. ಇಲ್ಲಿ ಮತಗಳ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಅವುಗಳನ್ನು ಮೀರಿ ಈ ಸಂಘಟನೆ ಬೆಳೀತಾ ಇದೆ. ಸಹಾಯಧನ ಮಾಡುವಾಗ ಕೂಡ ನಾವು ಜಾತಿ ಧರ್ಮವನ್ನು ನೋಡಿಕೊಳ್ಳೋದಿಲ್ಲ, ಎಲ್ರಿಗೂ ಒಟ್ಟಿಗೆ ಕೊಡೋದು. ಮೆಂಬರ್ಗಳು ಹಾಗೆ ಎಲ್ಲ ಸದಸ್ಯರು ಬೇರೆ ಬೇರೆ ಜಾತಿ ಸಂಘಟನೆಯವರು ಧರ್ಮದವರು ಇದ್ದಾರೆ. ಸೊ ಅದೊಂದು ಹೆಮ್ಮೆ ಇದೆ, ನನಗಂತೂ ಬಹಳ ಖುಷಿ. ಸಂಸ್ಥಾಪಕರಾಗಿ ಒಂದು ದೊಡ್ಡ ಕನಸನ್ನು ಕಟ್ಟಿರ್ತಕ್ಕಂಥವ್ರು ಉದಯ್ ಪೂಜಾರಿ ಅವರು. ಇವರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಒಂದು ಹೆಂಗಾಗಿ ಇಷ್ಟು ದೊಡ್ಡ ಒಂದು ದೊಡ್ಡ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಾರಲ್ಲ, ಏನು ಹೇಳ್ತೀರಾ ಅವರ ಬಗ್ಗೆ? ತುಂಬಾ ಮಂದಿ ನಮ್ಮ ಹತ್ರ ಕೇಳ್ತಾರೆ, ಈಗ ಉದಯ್ ಪೂಜಾರಿ ನೋಡ್ಲಿಕ್ಕೆ ತುಂಬಾ ರಗಡ್ ಕಾಣ್ತಾರೆ, ಅವ್ರು ಹೇಗೆ ಎಂತ ಅಂತ ನಮ್ಮ ಹತ್ರ ತುಂಬಾ ಮಂದಿ ಕೇಳೋದಿದೆ. ವಿಷಯ ಅಂದ್ರೆ ನಾವು ಬಹಳ ಹತ್ತಿರದಿಂದ ನೋಡಿದವರು, ನಮ್ಗೆ ಗೊತ್ತಿದೆ ಅವರ ಒಂದು ಗುರಿ ಏನಿದೆ ಅಂತ. ಅವ್ರು ಯಾವಾಗಲೂ ಪಾದರಸದಂತೆ ಅದರಲ್ಲಿ ಸಮಾಜ ಸೇವೆಯಲ್ಲಿ ಬಹಳಷ್ಟು ತೊಡಗಿಸಿಕೊಂಡಂತಹ ವ್ಯಕ್ತಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತಾನು ದುಡ್ದದ ಜೊತೆಗೆ ಎಲ್ಲ ಮೆಂಬರ್ಗಳನ್ನು ಸೇರಿಸಿಕೊಂಡು ನಾವು ದುಡ್ದದೇನಿದೆ ಎಲ್ಲವನ್ನ ಒಟ್ಟು ಮಾಡಿ, ಇಡೀ ಮೆಂಬರ್ಗಳನ್ನು ಒಟ್ಟು ಮಾಡಿ ಇಷ್ಟು ದೊಡ್ಡ ಸಂಘಟನೆ ತಗೊಂಡು ಹೋಗೋದು ಚಿಕ್ಕ ವಿಷಯವೇ ಅಲ್ಲ. ಅಗಾಧವಾದ ಶಕ್ತಿ ಬೇಕು ಈ ಸಂಘಟನೆ ಕಟ್ಟಲಿಕ್ಕೆ. ಅದನ್ನ ಉದಯ್ ಪೂಜಾರಿ ಅವರು ಮಾಡಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಬಹಳ ಹೆಮ್ಮೆಯ ವಿಷಯ. ಓಕೆ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ. ಸೊ ಅದನ್ನು ನಾವು ಪುಸ್ತಕದಲ್ಲಿ ಅಥವಾ ಬರಹಗಳಲ್ಲಿ ಬರೀತಕ್ಕಂಥದ್ದು ಬಹಳ ಸುಲಭ. ಆದರೆ ಅದನ್ನ ಕಾರ್ಯರೂಪಕ್ಕೆ ತಂದು ಅದರ ಮೂಲಕವೇ ಹೆಜ್ಜೆಯನ್ನು ಇಡ್ತಕ್ಕಂತಹ ಒಂದು ಸಂಸ್ಥೆ ಅಂತ ಇದ್ರೆ, ಇವತ್ತು ನಾವೆಲ್ಲ ಕೂಡ ಕಳೆದ 10 ವರ್ಷವನ್ನ ಕಳೆದು 11ನೇ ವರ್ಷದಲ್ಲಿ ನೋಡ್ತಿರ್ತಕ್ಕಂಥ ಸಂಸ್ಥೆ ಬಿರುವೇರು ಕುಡ್ಲ. ಉದಯ್ ಪೂಜಾರಿ ಅವರ ನೇತೃತ್ವದಲ್ಲಿ ಬಿರುವೇರು ಕುಡ್ಲ ಅನ್ನತಕ್ಕಂಥ ಯುವ ಸಂಘಟನೆಯ ಒಂದು ಸೇವಾ ಮನೋಭಾವದ ಮುಖೇನವಾಗಿ
ಕಳೆದ 10 ವರ್ಷಗಳಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥವ್ರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸದ ಭಗವಂತನ ಕೆಲಸ ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ಮನೆ ಇಲ್ಲದವರಿಗೆ ಮನೆ ನಿರ್ಮಾಣ ಮಾಡತಕ್ಕಂಥ ಕೆಲಸ, ಅನಾರೋಗ್ಯದಲ್ಲಿರತಕ್ಕಂಥವರಿಗೆ ಆರೋಗ್ಯದ ರಕ್ಷಣೆಗೆ ಪೂರಕವಾಗಿರ್ತಕ್ಕಂಥ ಕಾರ್ಯ, ಶಿಕ್ಷಣದಲ್ಲಿ ಅನಿವಾರ್ಯತೆ ಇರತಕ್ಕಂಥವರಿಗೆ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ, ಅದರ ಮುಖಾಂತರ ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಸಂಘಟನೆ ಮಾಡ್ತಕ್ಕಂಥ ಕಾರ್ಯವನ್ನು ಬಿರುವೇರು ಕುಟ್ಲ ಮಾಡ್ತಾ ಇದೆ. ಸಮಾಜದಲ್ಲಿ ಯುವಕರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರೇರಣೆಯನ್ನು ಕೊಡಬೇಕು, ಆ ರೀತಿಯ ಪ್ರೇರಣೆಯನ್ನು ಬಿರುವೆರೆ ಕುಡ್ಲದ ಮೂಲಕ ಇವತ್ತು ಮಂಗಳೂರಿನಲ್ಲಿದ್ದುಕೊಂಡು ದೇಶದಾದ್ಯಂತ ಕೊಡತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ಉದಯ್ ಪೂಜಾರಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಕಾರ್ಯ ಬಹಳ ಯಶಸ್ವಿಯಾಗಿದೆ. ನಿಜವಾದ ಅರ್ಥದಲ್ಲಿ ಒಂದು ದೇವರ ಕೆಲಸ ಕಾರ್ಯಗಳನ್ನು ಅವರು ದೇವರಿಗೆ ತೃಪ್ತಿಯಾಗುವಂಥ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಇನ್ನು ನಾರಾಯಣ ಗುರುಕುಲ ತತ್ವ ದರ್ಶನ ಬಿರುವೇರು ಕುಡ್ಲ ಪಾಲಿಸುವಂತ ಬೈದರೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಕ್ರೀಡಾ ಚರ್ಮ ಸಂಸ್ಕೃತವಾಗಿ ಸಕ್ರಿಯವಾಗಿ ತನ್ನ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸುತ್ತಿರುವಂತಹ ಬಿರುವೇರು ಕುಡ್ಲದ ವತಿಯಿಂದ ಒಂದು ನನಲ ಒಂದೇ ಪಾಡು ಒಂದು ಇಂಗ್ಲೀಷ್ ಒಂಜಿ ಎಲ್ಲಿ ಒಂದು ಏನು ಇಂಗ್ಲೀಷ್ ಗೊತ್ತಜ್ಜಿ ಯೂನಿವರ್ಸಲ್ ಡೆಕ್ಲರೇಷನ್ ಆಫ್ ವುಮೆನ್ ರೈಟ್ಸ್ ಪ್ರಕಾರ ಎಲ್ಲ ಮಾನವರು ಸ್ವತಂತ್ರರಾಗಿ ಘನತೆ ಮತ್ತು ಹಕ್ಕುಗಳಲ್ಲಿ ಸಮಾನವಾಗಿ ಹುಟ್ಟಿದ್ದಾರೆ. ಅಂಚಿನ ಒಂಜಿ ಕೆಲಸ ನಿಕಲ್ಲ ಹಾಕೊಂಡು ಒಂದು ಎನ್ನ ಲೈಫ್ ನಾನು ಮದಪಾಯ ನೋಡಿ. ಇವರ ಹೆಸರು ಶೇಖರ್ ಅಂತ. ಬಿರುವೇರು ಕುಡ್ಲದ ಮೂಲಕ ಇವತ್ತೊಂದು ಹೊಸ ಕೃತಕಾಲನ ಇವರಿಗೆ ಕೊಡ್ತಾ ಇದ್ದಾರೆ. ಶೇಖರ್ ಅವರಿಗೆ ಎಷ್ಟು ಖುಷಿ ಆಗ್ತದೆ. ಇರ ಕಾರ್ಗೆ ದಾದ ಇನ್ನು ಆ್ಯಕ್ಚುಲಿ ಶುಗರ್ ಡೌನ್ ಶುಗರ್ ಕಾರಂದೆ ಪೋಡ ಏನೋ ಸಿಚುವೇಶನ್ ಬ್ಲಾಕ್ ಅಂಡತೆ ಇನಿ ಬಿರುವೇರು ಕುಡ್ಲದ ಮೂಲಕ ಒಂಜಿ ಹೊಸ ಕೃತಕ ಕಾರ ಕೊರೊಂದುಲ್ಲೇರು ಏತ್ ಖುಷಿ ಉಂಡಿ ಎಂಕ್ ಬಿರುವೇರು ಕುಡ್ಲದಕ್ಲ ಸೊಲ್ಮೇರು ಎಂಕ್ ಭಾರಿ ಖುಷಿ ಅಂಡ್ರಿ. ಯಾನ್ ಭಾರಿ ತಾಪತ್ತೋಡಿ ಒಂಜಿ ಎಂಕ್ ಬಿರುವೇರು ಕುಡ್ಲದಕ್ಲು ಸಹಾಯ ಮಾಡ್ತೇವೆ. ಇತ್ತೊಂಜಿ ಕಾರ್ ತಿಕ್ಕಂಡತೆ ಹೊಸತ್ ಏತ್ ಖುಷಿ ಅಂಡಿ ಥ್ಯಾಂಕ್ಸ್ ಅನ್ಪಿನಿ ಕೊರ್ನಾಕ್ಲೆಗೆ ಅತೆ ಹಾಂ ಕೊರಿಯರ ತಂದು ಏತ್ ಸಮಯ ಅಂದ್ರೆ ಐನಾಜಿ ತಿಂಗುಲಾನ್ ಮಗ ನಡಪಂಡೆ ಒಂದು ಒಂಜಿ ಕಾಡಿ ಏತ್ ಟೊಂಕ ಮಾಡೊಂದು ಬೋದು ಬರಿಯರ್ಲ ಇಂಗ್ಲೇ ಬಂಗ ಸುಮಾರು ಕಾಡಿದಡೆ ಬರಿಯರ ಗಿಂಜ ಉಂಟು ಸ್ವಲ್ಪ ಏರ್ನೇ ಇಲ್ಲ ಪೊರ್ಕೊಡಿ ಬರಿಯರ ದುಮ್ಮು ಕುರ್ಸುಡು ಕುಲ್ಲ ಅದಕ್ಕೆ ನಾವು ಅಂತೀನಿ ಇತ್ತೆ ನೆಟ್ಟು ಒಂಜಿ ಅವಾಕಾರ ಬರ್ತದೆ. ಇರಗೊಂದು ಗೊತ್ತಾ ಈ ಕಾರ್ ಇತ್ತೆ ಇದಕ್ಕೆ ಜಾಯಿನ್ ಮಾಡ್ತಾರೆ ಫಿಕ್ಸ್ ಮಾಡ್ತೀನಿ ಕೂಡಲೇ ಇರು ದುಮ್ಮದ ಲೆಕ್ಕ ನಡಪಲ್ಲಿ ನಮ್ಮ ಲೆಕ್ಕಲ್ಲಿ ಮಾತಾ ಲೆಕ್ಕ ನಡಪಲ್ಲಿ ಇರು ಅದು ಸತ್ಯ ಅಲ್ಲ. ನಡಪಲ್ಲಿ ಫುಲ್ ನಡಪಲ್ಲಿ ನಾನು ಈ ಚೇರ್ ಬೋರ್ಡ್ ಒಂದು ಇಜ್ಜಿರೇಗೆ ಇತ್ತಾಡಿನ ಮತ್ತೊಂದು ಒಂದು ಒಂಜಿ ಕಾರನ್ನು ಲಾಗ್ಯನು ಹೋಗಿ ಇತ್ತಾಡೆ ಗಾಡಿ ದಾಡೆ ಬರಿಯರ್ಲ ಭಾರಿ ಬಂಗ ಅವು ಈಗ ಎಂಕಲ್ನ ಬಾಕ್ಲಿಗೆ ಗಾಡಿ ಬಾರಿ ಪೂಜಿ ಸುಮಾರು ನಿತ್ತು ಬೋಡು ಅಂಚ ಕೈಟು ಪಾತು ಒಂದು ಜೋಕುಲು ಸಮರ್ಪಿನಿ ಮಕ್ಕಳು ಬರಿಯರೆ ಬಾರ್ಲ ಬಂಗ ನನ್ನ ಬಂಗ ಇಜ್ಜಿ ಒಂಜಿ ಹೊಸ ಕಾರ್ತಿಕತೆನ ತುಲೇನಿ ನನ್ನ ಇಟ್ಟು ಈರೆಗೆ ಐನು ಫಿಕ್ಸ್ ಮಾಡ್ತಿಂದ ಬುಕ್ಕ ನಡತ ಒಂದು ಪೋವಲಿ ಈರ್ನ ಕಾರಡಿ ಈರ ನಡತ ಒಂದು ಪೋವಲಿ ಖುಷಿ ಆತ ಇರಗಿತ್ತೆ ಖುಷಿ ಅಂತ ಒಂದು ಕೃತಕ ಕಾಲನ ಪಡೆದುಕೊಂಡಿರುವಂಥ ಫಲಾನುಭವಿ ನನ್ನ ಜೊತೆಗಿದ್ದಾರೆ. ಇವರ ಹೆಸರು ಹರಿಶ್ಚಂದ್ರ ಅಂತ. ಎಲ್ಲಿ ನಿಮ್ಮ ಮನೆ? ನಮ್ಮ ಮನೆ ಬೆಳ್ತಂಗಡ ತಾಲೂಕಿನ ಮರಡಿ ಗ್ರಾಮದಲ್ಲಿ. ಏನಾಗಿರೋದು ನಿಮ್ಮ ಕಾಲಿಗೆ? ಬೈಕ್ ಆಕ್ಸಿಡೆಂಟಲ್ಲಿ. ಓಕೆ, ಕಾಲನೇ ಕಳ್ಕೊಂಡ್ರಿ? ಹೌದು. ಮತ್ತೆ ನಡೀಲಿಕ್ಕೆ ಆಗುದಿಲ್ಲ ಅಂತ ನಾನು ಮನಸ್ಸಲ್ಲಿತ್ತು. ಮತ್ತೆ ಎಲ್ಲರೂ ಧೈರ್ಯವನ್ನು ತುಂಬಿದ್ರು. ಕೃತಕ ಕಾಲಲ್ಲಿ ನಡೀಲಿಕ್ಕೆ ಆಗ್ತದೆ ಅಂತ ಆ ಒಂದು ಇದರಲ್ಲಿ ಈಗ. ಓಕೆ, ಈಗ ಎಷ್ಟು ಟೈಮ್ ಆಯಿತು ಈಗ ನಿಮ್ಮ ಕಾಲಿಗೆ ಈ ಪ್ರಾಬ್ಲಮ್ ಆಗಿ? ಇದೊಂದು 9 ವರ್ಷ ಆಯಿತು. 9 ವರ್ಷ ಆಯಿತು. ಈ 9 ವರ್ಷದಲ್ಲಿ ನೀವು ಕೃತಕ ಕಾಲಲ್ಲಿ ನಡೀತಾ ಇದ್ರಿ? ಒಂದು ಇತ್ತು, ಅದರ ಅಷ್ಟೊಂದು ನಡೀಲಿಕ್ಕೆ ಆಗ್ತಿರಲಿಲ್ಲ, ಅದು ಈಗ ಹಾಲಾಗಿದೆ. ಓಕೆ, ಇವತ್ತು ಉದಯ್ ಪೂಜಾರಿ ಅವರು ಬಿರುವೇರು ಕುಡ್ಲದ ಮೂಲಕ ನಿಮಗೊಂದು ಕೃತಕ ಕಾಲನ ಮತ್ತೆ ಕೊಟ್ಟಿದ್ದಾರೆ. ಎಷ್ಟು ಖುಷಿಯಾಗಿದ್ದಾರೆ ಮತ್ತೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ ಅವರಿಗೆ ಅಂತ? ಅವರಿಗೆ ತುಂಬ ಧನ್ಯವಾದ ಮತ್ತು ಅವರ ತಂಡಕ್ಕೆ ಧನ್ಯವಾದಗಳು. ನಮ್ಮ ಜೊತೆಗೆ ಸಭಾಧ್ಯಕ್ಷರಿದ್ದಾರೆ. ನಮ್ಮ ಜಿಲ್ಲೆ, ರಾಜ್ಯ, ದೇಶದ ಎಲ್ಲೇ ಯಾವುದೇ ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಸಭಾಧ್ಯಕ್ಷರು ಇದೇ ಇರ್ತಾರೆ. ಇದರಿಂದ ಎಲ್ಲ ಕೂಡ ಸುಭಿಕ್ಷವಾಗಿ ನಡೀತಾ ಇದೆ ಅಂತ ನಾವು ಭಾವಿಸ್ಕೊಳ್ತೀವಿ. ಇವತ್ತು ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಬಂದು
ಬಿರುವೆರೆ ಕುಡ್ಲದ ಮೂಲಕ ಸಿಗ್ತಕ್ಕಂಥ ಫಲಾನುಭವಿಗಳ ಒಂದು ಒಳ್ಳೆಯ ವಿಚಾರವನ್ನು ಏನು ಮಾಡ್ತಾ ಇದ್ದಾರೆ ಅದನ್ನು ಕೊಡೋದಕ್ಕೆ ಬೇಕಾಗಿ ಸಮಯವನ್ನು ಕೊಟ್ಟರು. ಸರ್, ಆ ಸಮಯ ಕೊಟ್ಟಿರೋದಕ್ಕೆ ಧನ್ಯವಾದ. ಇಂಥ ಒಳ್ಳೆ ಕಾರ್ಯದಲ್ಲಿ ಭಾಗವಹಿಸಿ ಅವರ ಮುಖಕ್ಕೊಂದು ಧೈರ್ಯ ತಂದಿದ್ದೀರಿ. ಏನು ಅಶಕ್ತರಿದ್ದಾರೆ, ಇವರೊಂದು ಒಳ್ಳೆ ಕಾರ್ಯಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ. ನಾನು ಬಿರುವೆರೆ ಕೂಡಲ ಸಂಘಟನೆ ಉದಯ ಪೂಜಾ ಮಿತ್ರರು ಸೇರಿಕೊಂಡು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಯಾರಿಗೆ ಶಕ್ತಿ ಇಲ್ಲ ಮತ್ತು ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸ್ಪಂದಿಸಿ ಅವರಿಗೂ ಆ ಶಕ್ತಿ ಮತ್ತು ಧೈರ್ಯ ಕೊಂಡು ಕೆಲಸ ಮಾಡ್ತೀವಿ. ನಮಗೆ ಅತ್ಯಂತ ಸಂತೋಷ. ಸತ್ಪಜ ಯುವಕರು ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ಹೇಳಿ ಬಿಲ್ಲವರು ಕೂಡಲ ಇವತ್ತು ಎಲ್ಲರಿಗೂ ಇವತ್ತು ತೋರಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಕೂಡ ಬ್ರಹ್ಮಶ್ರೀ ನಾರಾಯಣ ತತ್ವ ಆದರ್ಶದಲ್ಲಿ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಇದ್ದುಕೊಂಡು ಬಹುಶಃ ಬಡವರು ಮತ್ತು ಶ್ರೀಮಂತ ಎರಡು ಜಾತಿ ಇರುವಂಥದ್ದು. ಈಗ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೂ ಸಂಪೂರ್ಣವಾಗಿ ಆ ಸಹಕಾರ ಕೊಡುವಂಥ ದೊಡ್ಡ ಮಟ್ಟದ ಒಂದು ವ್ಯವಸ್ಥೆ ಮಾಡಿರೋದು ಎಲ್ಲರಿಗೂ ಕೂಡ ಇವತ್ತು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ರೀತಿಯ ಕಾರ್ಯಕ್ರಮಗಳು ಇನ್ನೆಲ್ಲ ಬೇರೆ ಬೇರೆ ಸಂಘ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಕೂಡ. ಈ ಒಂದು ಸಂಸ್ಥೆಯನ್ನು ನೋಡಿಕೊಂಡು ಬೇರೆ ತುಂಬ ಯುವಕರು ಈ ರೀತಿಯ ಸಂಸ್ಥೆಯನ್ನು ಮಾಡಿ ಅವರ ಊರಲ್ಲಿ ಕೂಡ ಅದನ್ನು ಕೆಲಸ ಮಾಡಿದರೆ ಅದು ಪರೋಕ್ಷವಾಗಿ ಸಮಾಜಕ್ಕೆ ಮತ್ತು ದೇಶಕ್ಕೆ ಪೂರಕವಾದ ಕೆಲಸ ಇವತ್ತು ಆಗ್ತದೆ. ಇವರೊಂದೆಲ್ಲ ಪ್ರೇರಣೆ ಆಗಲಿ, ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಈ ರೀತಿಯ ಯುವ ಸಂಘಟನೆ ಮುಂದಕ್ಕೆ ಬರಲಿ ಮತ್ತು ಬಹುಶಃ ಸಾಮಾಜಿಕ ಚಿಂತನೆ ಕೆಲಸ ಮಾಡಲಿ ಅಂತ ಹೇಳಿ ನಾನು ಶುಭಾಶಯ ಸಲ್ಲಿಸ್ತೇನೆ. ಓಕೆ ಸರ್, ಒಂದು ಈ ಬಿರುವೆರೆ ಕುಡ್ಲ ಅಂತ ಹೇಳುವಾಗ ಅದರ ಟ್ಯಾಗ್ಲೈನ್ ಒಂದಿದೆ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ. ಅದನ್ನು ಇವತ್ತು ಬಿರುವೆರೆ ಕುಡ್ಲ ಏನು ಆ ಟ್ಯಾಗ್ಲೈನ್ ಹಾಕಿದೆ ಅದೇ ರೀತಿ ಬದುಕ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಆ ರೀತಿ ಬದುಕ್ತಕ್ಕಂಥವ್ರು ನೀವು ಅಂತ ನಾವು ನೈಜವಾದ ಉದಾಹರಣೆ ಭಾವಿಸ್ಕೊಳ್ತೇವೆ. ಯಾಕೆಂತ ಹೇಳಿದರೆ ಎಲ್ಲೂ ಕೂಡ ಜಾತಿ ನೋಡಲಿಲ್ಲ, ಧರ್ಮ ನೋಡಲಿಲ್ಲ, ಪಕ್ಷ ನೋಡಲಿಲ್ಲ, ಎಲ್ಲರನ್ನು ಒಂದೇ ರೀತಿಯಲ್ಲಿ ಕೊಂಡೊಯ್ಯುವಂಥ ದೊಡ್ಡ ಮನಸ್ಸು, ಶಕ್ತಿ ಆ ಭಗವಂತ ನಿಮಗೆ ಕೊಟ್ಟಿದ್ದಾರೆ. ಕುಂಭಮೇಳಕ್ಕೂ ಹೋಗಿ ಪವಿತ್ರವಾದ ಸ್ನಾನವನ್ನು ಮಾಡಿ ಬಂದಿದ್ದೀರಿ. ಆ ಕಡೆ ಏನಿದೆ ಕ್ರಿಶ್ಚಿಯನ್ಸ್ ಸಮುದಾಯದಲ್ಲೂ ಹೋಗಿ ಇರ್ತೀರಾ, ಮುಸ್ಲಿಂ ಸಮುದಾಯದಲ್ಲೂ ಇರ್ತೀರಾ. ಒಟ್ಟಾರೆಯಾಗಿ ಎಲ್ಲವನ್ನು ಒಂದೇ ರೀತಿಯಲ್ಲಿ ಕೊಂಡೊಯ್ಯುವಂಥ ಶಕ್ತಿ ಆ ಭಗವಂತ ನಿಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ದೈವಿಕವಾದ ಶಕ್ತಿಗಳು ನಿಮಗೆ ಯಾವತ್ತೂ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಕೊಡಲಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ಕೊಟ್ಟಿರೋದಕ್ಕೆ ಧನ್ಯವಾದ. ಇವತ್ತು ಕೃತಕ ಕಾಲಿನ ಜೋಡಣೆಯನ್ನು ಮಾಡಿಕೊಳ್ಳೋದಕ್ಕೆ ಬಿರುವೆರೆ ಕುಡ್ಲಕ್ಕೆ ಸಹಕಾರವನ್ನು ಕೊಟ್ಟಿರುವಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಫಿಟ್ವೆಲ್ ಹೈಟೆಕ್ ಸೆಂಟರ್ ಸಂಸ್ಥೆ. ಅದರ ಮುಂದಾಳತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಕಿಶೋರ್ ಅವರಾಗಿನ ಅವರ ಟೀಮ್ ಇದೆ. ನಿಜವಾಗ್ಲೂ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ಕೆ ಈ ರೀತಿಯ ಸಂಸ್ಥೆಯ ಸಹಕಾರ ಕೊಡ್ತಾ ಇದೆ ಅಂತ ಹೇಳುವಾಗ ಅವ್ರು ನಾವು ತೋರಿಸಲೇಬೇಕಾಗಿರುವಂಥ ಅನಿವಾರ್ಯತೆ ಇದ್ದೇ ಇದೆ. ಸಮಾಜಕ್ಕೆ ಯಾರು ಒಂದು ಸಂಸ್ಥೆಯ ಮೂಲಕ ಸಹಕಾರ ಕೊಡ್ತಾರೆ ಅವರು ನಿಜವಾಗ್ಲೂ ಸಾಕಷ್ಟು ಮಂದಿಗೆ ನಡಿಲಿಕ್ಕೆ ಆಗದಿರತಕ್ಕಂಥವರಿಗೆ ದೇವರಾಗಿದ್ದಾರೆ ಇವತ್ತು. ಕಿಶೋರಣ್ಣ ನಮಸ್ತೆ, ಹೇಗಿದ್ದೀರಿ? ಎಷ್ಟು ವರ್ಷದಿಂದ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀರಿ ಅಂತ? ಒಂದು 6-7 ವರ್ಷದಿಂದ. ಓಕೆ, ಯಾಕೆ ನೀವು ವ್ಯಾಪಾರವನ್ನೇ ಮಾಡಬಹುದಿತ್ತು, ಈ ರೀತಿಯ ಸಾಮಾಜಿಕವಾಗಿರುವಂಥ ಸೇವೆಗಳಿಗೆ ಸಹಕಾರ ಕೊಡಬೇಕು ಅಂತ ಹೇಳುವಂಥ ಮನಸ್ಸು ನಿಮಗಿದೆ? ಹೌದು, ಯಾಕಂದರೆ ಇವು ಬಿರುವೆರೆ ಕೂಡಲ ಒಂದು ಒಳ್ಳೆ ಸಮಾಜಮುಖಿ ಕೆಲಸಗಳನ್ನು ತುಂಬ ವರ್ಷದಿಂದ ಮಾಡ್ತಾ ಇದ್ವಿ. ಸೊ ಅದಕ್ಕಾಗಿ ಅವರ ಜೊತೆ ನಾವು ಕೈ ಜೋಡಿಸಿ ಇಂಥ ಒಂದು ಕೆಲಸವನ್ನು ಮಾಡುವಂತ ನನಗೊಂದು ಅದಕ್ಕಾಗಿ ಮಾಡಿ. ಇವತ್ತು ನೋಡಿ 7 ಜನ ಇವತ್ತು ಕೃತಕ ಕಾಲನ್ನು ಪಡ್ಕೊಂಡಿದ್ದಾರೆ. ಅವರ ಒಂದು ಖುಷಿ ನೋಡಿದಾಗ ನಿಮಗೆ ಸಿಗುವಂಥ ಖುಷಿ ಎಷ್ಟು ನಿಮ್ಮ ಸಂಸ್ಥೆಗೆ ಅಂತ? ಅದೇ ನಮಗೆ ತುಂಬ ಖುಷಿ ಆಗ್ತದೆ. ಅಂದರೆ ಅವರಿಗೆ ಒಂದು ನಡಲಿಕ್ಕೆ ಆಗಿರುವುದಿಲ್ಲ, ನಾವು ಒಂದು ಅದನ್ನು ಮಾಡಿರೋದು ನಮಗೆ ತುಂಬ ಒಂದು ಹೆಮ್ಮೆಯ ವಿಷಯ. ಕೃತಕ ಕಾಲನ್ನು ಪಡ್ಕೊಂಡಿರುವಂಥ ಮತ್ತೊಬ್ಬರು ಫಲಾನುಭವಿ ಇದ್ದಾರೆ, ಲೋಹಿತಾಶ್ವ ಅಂತ ಇವರ ಹೆಸರು. ಇರ್ನ ಊರು ಅಲ್ಪ ಬುಕ್ಕ ದಾದ ಏನೇರಿಗೆ ಆಕ್ಸಿಡೆಂಟ್ ಆತೀನಿ ಏತು ವರ್ಷ ವರ್ಷ ಸೊ ಏರಂಡ ಬೇತೆ ಕಾರ್ ಇತ ಕೃತಕ ಕಾರ್ ಆಲ್ರೆಡಿ ಉಂಡ ಉಂಡು ಕಟ್ಟಾತಂಡೆ ಓಕೆ. ಇನಿ ಬಿರುವೆರೆ ಕುಡ್ಲದಾಗಲಿ ಇದೆ ಕೊಂಚ ಕೃತಕವೈನ ಕಾರ್ ಕೊರ್ಪೆ ಪನ್ನಗೆ ಏತ್ ಖುಷಿ ಅಂಡ್ ಇದು ಕಾರ್ ತೆಕ್ಕತೀನಿ ಕೈಟು ಉಂಡು. ಸೊ ಹಿಂಗೆ ದುಂಬುಲ ದಸರಾ ಒಂಜಿ 30,000-40,000 ಕೊಡ್ತೇವೆ ನೆರವು ಮಂತೀರಿ. ಈ ಸಲ ಏತ್ ಒಂಜಿ ಮುಗ್ಲಿಗೆ ಧನ್ಯವಾದ ಮಸ್ತ್ ತೀರ್ನಾಥ್ ಮಸ್ತ್ ಪನ್ಪ ಭಾರಿ ಖುಷಿ ಆಪ್ನಾರ ನನ್ನ ಜಾಸ್ತಿ ಗುತ್ತಿಂಗ ಏರ್ಲ ಇಜ್ಜಿ ಬಂಡಲ್ಲ ಬಿರುವೆರೆ ಕೂಡ ನಮ್ಮಟ್ಟಿಕೊಂಡು ಪನ್ಪಡ ನಂಬಿಕೆ ಉಂಟು ಸೊ ಎಡ್ಡ ಹೆಲ್ಪ್ ಮಾಡ್ಪೇರು ಮಸ್ತ್ ಜನಕ್ಕೆ ಹೆಲ್ಪ್ ಮಾಡ್ಪೇರು, ಕೋಟಿಗಟ್ಟಲೆ ಜನಕ್ಕೆ ಹೆಲ್ಪ್ ಮಾಡ್ಪೇರು. ಈಗಲೇ ಮಸ್ತ್ ಹೆಲ್ಪ್ ಮಾಡ್ತೀರಿ. ಸಮಾಜದಲ್ಲಿ ಕಷ್ಟ ಅಂತ ಬಂದಾಗ ಯಾರಿದ್ದಾರೋ ಇಲ್ವೋ ಗೊತ್ತಿಲ್ಲ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಹೇಳುವ ದೃಷ್ಟಿಯಲ್ಲಿ ಬಿರುವೆರೆ ಕುಡ್ಲ ಇವತ್ತು ಸಹಾಯವನ್ನು ಮಾಡಿದೆ. ಆ ಸಹಾಯವನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ಕುಟುಂಬ ನನ್ನ ಜೊತೆಗಿದೆ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ರಜಿಯಾ ಅಂತ. ರಜಿಯಾನ, ಓಕೆ. ನಿಮ್ಮ ಮನೆಯಲ್ಲಿ? ಕಾರ್ಕಳದಲ್ಲಿ. ಕಾರ್ಕಳ. ಇವತ್ತು ಬಿರುವೆರೆ ಕುಡ್ಲದ ಮೂಲಕ ಒಂದಷ್ಟು ಧನ ಸಹಾಯವನ್ನು ಸ್ವೀಕಾರ ಮಾಡಿದ್ದೀರಿ ಆರೋಗ್ಯ ಸಮಸ್ಯೆ ಇರುವ ಕಾರಣದಿಂದ. ಎಷ್ಟು ಧನ್ಯತಾ ಭಾವ, ಎಷ್ಟು ಥ್ಯಾಂಕ್ಸ್ ಹೇಳ್ತೀರಿ ಅವರಿಗೆ ಅಂತ? ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ತುಂಬ ಅವರ ದೇವರಿಗೆ ಇನ್ನೂ ತುಂಬ ನನ್ನಂಥ ಜನರಿಗೆ ತುಂಬ ಸಹಾಯ ಮಾಡಲಿ ಅಂತ ದೇವರ ಹತ್ರ ಕೇಳ್ಕೊಳ್ತೇನೆ. ನಿಮಗೆ ಏನೋ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು, ಈ ಧನ ಸಹಾಯವನ್ನು ಸ್ವೀಕಾರ ಮಾಡಿದ್ದೀರಿ, ಅದರಿಂದ ನೀವು ಗುಣಮುಖ ಆಗಿ ಬನ್ನಿ ಅಂತ ನಾವು ದೇವ್ರ ಜೊತೆ ಪ್ರಾರ್ಥನೆ ಮಾಡಿಕೊಳ್ತೇವೆ. ಒಬ್ಬ ವ್ಯಕ್ತಿಗೆ ಕಷ್ಟ ಅಂತ ಬಂದಾಗ, ಅನಾರೋಗ್ಯ ಅಂತ ಬಂದಾಗ ಅಲ್ಲಿ ಜಾತಿ, ಧರ್ಮ, ಪಕ್ಷ ಯಾವುದು ಕಾಣೋದಿಲ್ಲ, ಅವರ ಬದುಕು ಮಾತ್ರ ಕಾಣ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಕೈ ಹಿಡಿದವರೇ ದೇವರಾಗಿರ್ತಾರೆ ಅಲ್ವಾ? ಸರಿ, ಹೌದು. ನಿಜವಾಗ್ಲೂ
ಅಂದರೆ ನಮಗೆ ಇರುವಂತಹ ನೋವನ್ನು ಕಳೆದುಕೊಳ್ಳುವಂತಹದಕ್ಕೆ ಯಾರು ನಮಗೆ ಸಹಕಾರ ಕೊಡ್ತಾರೋ ಅದು ಇವತ್ತು ಬಿರುವೇರು ಕುಡ್ಲ ಮಾಡಿದೆ. ನಿಮಗೆ ಆರೋಗ್ಯ ಸಿಗಲಿ. ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಅಮ್ಮ. ಇವರಿಗೊಂದು ಆರೋಗ್ಯ ಸಮಸ್ಯೆ ಇದೆ. ಆದರ್ಶ್ ಅಂತ ಅವರ ಹೆಸರು. ತನ್ನಲ್ಲಿರುವಂಥ ಆರೋಗ್ಯ ಸಮಸ್ಯೆಗೆ ಇವತ್ತು ಸಹಕಾರವನ್ನು ಕೊಟ್ಟಿರುವಂಥದ್ದು ಬಿರುವೇರು ಕುಡ್ಲ. ಹಾಗೆ ಅವ್ರಿಗೂ ಒಂದು ಬಿರುವೇರು ಕುಡ್ಲಕ್ಕೆ ಆ ಕಷ್ಟದ ಸಂದರ್ಭದಲ್ಲಿ ಧನ ಸಹಾಯವನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ಖುಷಿಗೆ, ಧನ್ಯತಾ ಭಾವಕ್ಕೆ ಧನ್ಯವಾದವನ್ನು ಸಲ್ಲಿಸಬೇಕು ಅಂತ ಆದರ್ಶ್ ಅವರು ಹೇಳಿದರು. ಹಾಗೆ ಅವ್ರ ಜೊತೆ ಮಾತಾಡ್ತಾ ಇದ್ದೇನೆ. ಆದರ್ಶ್ ಅವರು ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ ಇವಾಗ? ಓಕೆ, ಬೇಗ ಗುಣಮುಖ ಆಗಿ ಬನ್ನಿ ಅಂತ ನಾನು ಫಸ್ಟಿಗೆ ಕೇಳಿಕೊಳ್ತೇನೆ. ಜೊತೆಗೆ ಇವತ್ತೆಷ್ಟು ಬಿರುವೇರು ಕುಡ್ಲಕ್ಕೆ ಧನ್ಯವಾದ ಹೇಳ್ತೀರಿ ಅಂತ ನಿಮಗೆ ಸಹಕಾರ ಕೊಟ್ಟಿರೋದಕ್ಕೆ? ತುಂಬ ಧನ್ಯವಾದ ಹೇಳ್ತೀನಿ ಸರ್. ಯಾಕಂದರೆ ನಮಗೆ ಬೇರೆ ಯಾರು ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಸಹ ಸಪೋರ್ಟ್ ಮಾಡೋದು ಯಾರು ಇಲ್ಲ. ನಮಗೆ ಅಂದರೆ ದುಡ್ದದೆಲ್ಲ ಈ ಮದ್ದಿಗೆ ಖರ್ಚಾಗ್ತಿತ್ತು. ಮತ್ತು ಮನೆ ಕೆಲಸಕ್ಕೆ, ಮನೆಯದ್ದು ಐಟಮ್ ಅದೆಲ್ಲ ತರಲಿಕ್ಕೆ ಯಾವುದಕ್ಕೆ ಸಹ ದುಡ್ಡು ಸಾಕಾಗ್ತಿರ್ಲಿಲ್ಲ. ಹಾಗೆ ಉದಯಣ್ಣನಿಗೆ ಒಂದು ಈ ಥರ ಹೇಳುವಾಗ ಅಪ್ಪ ಒಂದು ಸ್ಪಂದನೆ ಮಾಡಿದರು. ನಾನಿದ್ದೇನೆ, ಏನು ಟೆನ್ಷನ್ ಮಾಡಬೇಡ, ಯಾವುದೇ ವಿಷಯಕ್ಕೆ ಸಹ ನೀವು ಟೆನ್ಷನ್ ಮಾಡಬೇಡ ಅಂತ ಹೇಳಿದರು ಸರ್. ಹಾಗೆ ಹೇಳಿ ಇವತ್ತು ಧನ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ನಾನಿಲ್ಲಿ ನಮ್ಮ ಕುಳ್ಳಲ್ಲಿ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ಆದಷ್ಟು ಬೇಗ ನಿಮಗೆ ಸಿಕ್ಕಿರುವಂಥ ಧನ ಸಹಾಯದ ಮೂಲಕ ನಿಮ್ಮ ಆರೋಗ್ಯ ಸರಿಯಾಗಲಿ, ಕ್ಲಿಯರ್ ಆಗಿ ಆ ದೈವಿಕವಾದ ಆಶೀರ್ವಾದದಿಂದ ಮತ್ತೆ ಹೊಸ ಜೀವನದೊಂದಿಗೆ ಬನ್ನಿ ಅಂತ ನಾನು ದೇವ್ರ ಜೊತೆ ಬೇಡಿಕೊಳ್ತೇನೆ. ಸೊ ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು ಸೊ ಮಚ್. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುಮಾರು 26 ಘಟಕಗಳು ನಮ್ಮ ರಾಜ್ಯ ಪರ ರಾಜ್ಯದಲ್ಲಿ ಇವತ್ತು ಬಿರುವೇರು ಕುಡ್ಲ ಇದೆ. ಇದರ ಸಂಸ್ಥಾಪಕರಾಗಿ ಒಂದು ದೂರದೃಷ್ಟಿಯ ಕನಸನ್ನು ಹೊಂದಿರತಕ್ಕಂಥ ನಮ್ಮ ಉದಯಣ್ಣ ನಮ್ಮ ಜೊತೆಗಿದ್ದಾರೆ. ಉದಯಣ್ಣ ನಮಸ್ತೆ. ನಮಸ್ತೆ. ಸಾಕಷ್ಟು ಮಂದಿಯ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಬಿರುವೇರು ಕುಡ್ಲದ ಮೂಲಕ ನೀವು ಹಾಗೆ ನಿಮ್ಮ ಸಂಘಟನೆಯ ಮುಖಾಂತರವಾಗಿ ಮಾಡ್ತಾ ಇದ್ದೀರಿ. ಎಲ್ಲ ದೈವಿಕವಾಗಿರುವಂಥ ಶಕ್ತಿಗಳ ಆಶೀರ್ವಾದವನ್ನು ಪಡೆದು ಮಾಡ್ತಾ ಇದ್ದೀರಿ. ಯಾರನ್ನೂ ಬಿಡದೆ ಎಲ್ಲರೂ ನಮ್ಮ ಜೊತೆ ಬೇಕು ಅಂತ ಹೇಳುವಂಥ ದೊಡ್ಡ ಮನಸ್ಸು ನಿಮ್ಮ ಜೊತೆಗಿರುವ ಕಾರಣದಿಂದ ಇವತ್ತು ಬಿರುವೇರು ಕುಡ್ಲ ಒಂದು ಸಂಘಟನೆಯಾಗಿ ಪ್ರಾರಂಭ ಆಗಿರೋದು 26 ಆಗಿದೆ. ಹಾಗೆಯೇ ಪಕ್ಕದ ಮಹಾರಾಷ್ಟ್ರದಲ್ಲೂ ಕೂಡ ಸಂಘಟನೆಯನ್ನು ಪ್ರಾರಂಭ ಮಾಡಿದೆ. ಇವತ್ತು ಮಂಗಳೂರಿನಲ್ಲಿ ಮತ್ತೊಂದು ಯೋಜನೆ 11ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದೆ. ಸುಮಾರು 7 ಲಕ್ಷ ವೆಚ್ಚದಲ್ಲಿ ಕೃತಕ ಕಾಲು ಕೊಟ್ಟಿದ್ದೀರಿ. ಹಾಗೆಯೇ ಧನ ಸಹಾಯವನ್ನು ಅನಾರೋಗ್ಯದವರಿಗೆ ಕೊಡ್ತಾ ಇದ್ದೀರಿ. ಎಷ್ಟು ಖುಷಿ ಆಗ್ತಾ ಇದೆ ಉದಯಣ್ಣ, ಈ ರೀತಿಯ ಒಂದು ಕೆಲಸವನ್ನು ಮಾಡಿ ಅವರಿಗೆ ಯಾರಿಗೆ ಬೇಕು ಅವರ ಒಂದು ಕಣ್ಣೀರಿನಲ್ಲಿ ಖುಷಿಯಿಂದ ಪಡ್ಕೊಳ್ತಾರೆ. ನನ್ನ ಮನೆಯವರೇ ನನ್ನ ಜೊತೆ ಇಲ್ಲ, ನೀವಿದ್ದೀರಲ್ಲ ಅಂತ ಹೇಳುವಾಗ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಅಂತ? ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಬಿರುವೇರು ಕುಡ್ಲ ಸಂಘಟನೆಯಿಂದ ಒಂದು 7 ಲಕ್ಷ ವೆಚ್ಚದ್ದು ಕೃತಕ ಕಾಲನ್ನು ಇವತ್ತು ನಾವು 7 ಕುಟುಂಬದವರಿಗೆ ನೀಡಿದ್ದೇವೆ ನಾವು. ಅದು ಎಲ್ಲ ಕುಟುಂಬದವರ ಒಂದು ಅವರ ಜೊತೆ ಮಾತಾಡುವಾಗ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ದೇವರು ನಮ್ಮ ಹತ್ರ ಎಷ್ಟು, ನಮ್ಮ ಕೈಯಿಂದ ಎಷ್ಟು ಸಹಾಯ ಮಾಡಲಿಕ್ಕೆ ದೇವರ ಅನುಗ್ರಹ ಮಾತ್ರ ಅಷ್ಟು ನಾವು ನಮ್ಮ ಜೀವನ ಪರ್ಯಂತರ ನಾವು ಮಾಡ್ತಾ ಇರ್ತೇವೆ. ಓಕೆ, ಇವತ್ತು 7 ಕುಟುಂಬಗಳು ಇವತ್ತು ಮಾತ್ರ ಅಲ್ಲದೆ ಸುಮಾರು 4 ಮನೆಗಳನ್ನು ಕಟ್ಟಿಕೊಟ್ಟಿದ್ದೀರಿ. 10 ಕೋಟಿಗಿಂತಲೂ ವೆಚ್ಚ ಜಾಸ್ತಿ ಆಗಿರುವಂಥ ಮೊತ್ತವನ್ನು ಕೊಟ್ಟಿದ್ದೀರಿ. ಈ ಸಮಾಜ ಬಂಧುಗಳಲ್ಲಿ ಸಂಪೂರ್ಣವಾಗಿ ಬಿರುವೇರು ಕುಡ್ಲ ಅಂತ ಹೇಳುವಂಥ ಒಂದು ಎಳೆ ಹೋಗ್ತಾನೆ ಇದೆ. ಈ ನಿಮ್ಮ ಸಂಪೂರ್ಣವಾದ ತಂಡಕ್ಕೆ ಯಾವ ರೀತಿ ಸಂಸ್ಥಾಪಕರಾಗಿ ನೀವು ಧನ್ಯವಾದ ಹೇಳ್ತೀರಿ ಅಂತ? ನೋಡಿ, ಈಗ ಬಿರುವೇರು ಕುಡ್ಲ ಸಂಘಟನೆ ನನ್ನ ಒಬ್ಬನಿಂದ ಇಷ್ಟು ದೊಡ್ಡ ಸಂಘಟನೆ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಈಗ ನನ್ನ ಜೊತೆ ಇರುವ ನನ್ನ ಫ್ರೆಂಡ್ಸ್ಗಳೆಲ್ಲ ಅವರ ಸಪೋರ್ಟಿಂದ ಈಗ ಪ್ರತಿ ತಿಂಗಳು ನಾವು 1 ಲಕ್ಷ ವೆಚ್ಚ ತನಕ ನಾವು ಸಮಾಜಕ್ಕೆ ನಾವು ಯಾರಿಗೆ ಅಶಕ್ತರಿಗೆ ಬೇಕಾಗ್ತದೆ ಅವರಿಗೆ ನಾವು ಡೊನೇಟ್ ಮಾಡ್ತಾ ಇದ್ದೇವೆ. ಅದು ನನ್ನ ಒಬ್ಬನ ಸಂಗ್ರಹ ಆಗುತ್ತೆ, ನನ್ನ ಒಬ್ಬನಂದೇ ಅಲ್ಲ. ಎಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಅವರೆಲ್ಲ ಒಟ್ಟು ಮಾಡಿ ಕೊಡುವಂಥ ಅಮೌಂಟನ್ನು ನಾವು ಪ್ರತಿ ತಿಂಗಳಿಗೆ ನಾವು ಎಲ್ಲ ವರ್ಗದವರಿಗೆ ನಾವು ಕೊಡ್ತಾ ಇದ್ದೇವೆ. ಓಕೆ, ಏನು ಬಿರುವೇರು ಕುಡ್ಲ ಅಂತ ಅದರ ಕೆಳಗೆ ಒಂದು ಟ್ಯಾಗ್ ಲೈನ್ ಇದೆ, ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅಂತ ಹೇಳುವಂಥದ್ದು ಇದೆ. ಅದೇ ರೀತಿಯಾಗಿ ಇಲ್ಲಿ ಜಾತಿ ಧರ್ಮ ಪಕ್ಷ ಯಾವುದು ನೋಡದೆ ಎಲ್ಲವನ್ನು ಕೂಡ ಸಮಾಜಕ್ಕೆ ಹಂಚ್ತಾ ಇದ್ದೀರಿ. ನೀವೊಂದು ಕರೆದ ಕೂಡಲೇ ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ಬಂದು ಈ ಒಂದು ಸಂಸ್ಥೆಯಲ್ಲಿ ಜೊತೆಗೂಡಬೇಕು ಅಂತ ಹೇಳ್ತೀರಿ. ಹಾಗಿರುವಾಗ ಏನು ಹೇಳ್ತೀವಿ ಅದನ್ನೇ ಮಾಡಿರುವಂಥ ಸಂಘಟನೆ ಬಿರುವೇರು ಕುಡ್ಲ. ನೀವು ಕರೆದಾಗ ಎಲ್ಲರೂ ಬರ್ತಾರೆ ನೋಡಿ, ರಾಜಕಾರಣಿಗಳಾಗಿರ್ಬೋದು, ಸಮಾಜ ಬಂಧುಗಳು, ಅವರ ಬಗ್ಗೆ ಎಷ್ಟೊಂದು ಮೆಚ್ಚುಗೆ ನುಡಿಗಳಿದೆ ನಿಮಗೆ ಅಂತ? ಇಲ್ಲ ನೋಡಿ, ನಾರಾಯಣ ಗುರುಗಳ ತತ್ವವೇ ಇದೆ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರಂತ. ಹಾಗಾಗಿ ನೋಡಿ, ನಾವು ಎಲ್ಲ ವರ್ಗದವರಿಗೆ ಕೂಡ ನಾವು ನಾರಾಯಣ ಗುರುವ ತತ್ವದಂತೆ ನಾವು ಪಾಲನೆ ಮಾಡ್ತಾ ಇದ್ದೇವೆ. ಯಾಕಂದರೆ ಎಲ್ಲರೂ ಮನುಷ್ಯರು, ಮಾನವರೆಲ್ಲರೂ. ಅದಕ್ಕೆ ನಾವು ಎಲ್ಲರಿಗೆ, ಯಾರಿಗೆ ಈಗ ಅವರ ಹುಷಾರಿಲ್ಲದವರಿಗೆ ನಾವು ನಮ್ಮ ಕೈಯಿಂದ ಎಷ್ಟು ಸಹಾಯ ಮಾಡಲಿಕ್ಕೆ ಆಗ್ತದೆ ಅವರಿಗೆಲ್ಲರಿಗೆ ನಾವು ಪ್ರತಿ ತಿಂಗಳು ಒಂದು 51 ಲಕ್ಷ ತನಕ ನಾವು ಪ್ರತಿ ತಿಂಗಳು ನಾವು ಚಾರಿಟಿ ಡೊನೇಟ್ ಮಾಡ್ತಾ ಇದ್ದೇವೆ. ಓಕೆ, ಅಂದರೆ ಈ ನಾರಾಯಣ ಗುರುಗಳ ಒಂದು ತತ್ವ ಏನಿದೆ ಅದರ ಸಿದ್ಧಾಂತದ ಅಡಿಯಲ್ಲಿ ಬದುಕುವವರು ನಾವೆಲ್ಲ. ಸೊ ನಾವೆಲ್ಲ ಕೂಡ ಅವರ ಮಕ್ಕಳು ಅಂತ ಹೇಳುವಂಥ ರೀತಿಯಲ್ಲಿ ಹೆಜ್ಜೆಯನ್ನು ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಸೊ 26 ಘಟಕಗಳಾಗಿದೆ, ಇದರ ಬಗ್ಗೆ ಒಂದು ಏನು ಹೇಳ್ತೀರಾ ಅಂತ? ತುಂಬ ಸಂತೋಷ ಆಗ್ತದೆ ನೋಡಿ. ಈಗ 26 ಘಟಕ ಅಂದರೆ ಈಗ ಇತ್ತೀಚೆಗೆ ಮುಂಬೈಯಲ್ಲಿ ಕೂಡ ಉದ್ಘಾಟನೆ ಆಯಿತು. ಹಾಗೆ ದುಬೈ, ಅಬುಧಾಬಿಯಲ್ಲಿ ಕೂಡ ಬಿರುವೇರು ಕುಡ್ಲ ಸಂಘಟನೆ ಇದೆ. ಯಾಕಂದರೆ ಎಲ್ಲರೂ ಕೂಡ ಒಂದು ಎಲ್ಲ ಜಾತಿ ಧರ್ಮದವರು ಎಲ್ಲರೂ ಈ ಬಿರುವೇರು ಕುಡ್ಲ ಸಂಘಟನೆಗೆ ಒಗ್ಗಟ್ಟಾಗಿ ಇದು ಮಾಡಿ ಎಲ್ಲವರ ದುಡಿದ ಹಣವನ್ನು ಎಲ್ಲ
ಮಿಡ್ಲ್ ಕ್ಲಾಸ್ ಇದ್ದವರೇ ಇರೋದು ಪಾಪ ನಮ್ಮ ಜೊತೆ. ಎಲ್ಲರೂ ಅವ್ರ ದುಡ್ದ ಒಂದು 10 ರೂಪಾಯಿ ಆಗಲಿ ತಂದು ಅದು ಪ್ರತಿ ತಿಂಗಳು ಬಂದು ಕೊಡ್ತಾ ಇರ್ತಾರೆ. ಅದು ಕೂಡಿ ಒಂದು ಹಣ ಒಟ್ಟಿಗೆ ಆಗುವಾಗ 1 ಲಕ್ಷ ತನಕ ಒಂದು ಅಮೌಂಟ್ ಬರ್ತದೆ ನಮಗೆ ದೇವರ ದಯದಿಂದ. ಹಾಗೆ ಎಲ್ಲ ಕಡೆ ಅವರಿಗೆ ಸಹ ಒಂದು ಸೇವೆ ಮಾಡಬೇಕೆಂಬ ಆಸೆ ಇದೆ ಅವರಿಗೆ ಕೂಡ. ಎಲ್ಲ ಸಮಾಜಕ್ಕೆ ನಮ್ಮಿಂದ ಏನಾಗುತ್ತೆ ಸ್ವಲ್ಪ ಸಮಾಜಕ್ಕೆ ಒಂಚೂರು ಏನಾದರೂ ಮಾಡೋಣ ಅಂತ ರೀತಿಯಲ್ಲಿ ಎಲ್ಲರೂ ಕೂಡ ಅಲ್ಲಿ ಒಂದು ಘಟಕ ಉದ್ಘಾಟನೆ ಮಾಡ್ತಿದ್ದಾರೆ. ಆಗ ಈ ಘಟಕ ಉದ್ಘಾಟನೆ ಆಗುವ ಮುಂಚೆ ನಾನೊಂದು 4-5 ತಿಂಗಳು ಅವ್ರು ನೋಡ್ತೇನೆ, ಅವರ ಏನು ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ, ಯಾವ ಸಮಾಜಕ್ಕೆ ಏನು ಚಾರಿಟಿ ಮಾಡ್ತಾಯಿದ್ದಾರೆ ಅಂತ ನೋಡ್ತೇವೆ. 5 ತಿಂಗಳವರ ವರ್ಕ್ ಎಲ್ಲ ಆದಮೇಲೆ ನಾವು ಘಟಕಕ್ಕೆ ಅನುಮತಿ ಕೊಡ್ತೇವೆ. ಓಕೆ, ಈ ರೀತಿಯಾಗಿ ಘಟಕಗಳು ಮುಂದುವರಿಯುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳು ಸಮಾಜಕ್ಕೆ ಪೂರಕವಾಗಿದೆ ಅಂತ ಗೊತ್ತಾದ ನಂತರ ಪರ್ಮಿಷನ್ ಸಿಕ್ಕು ಇವತ್ತು 26 ಘಟಕಗಳಾಗಿರುವಂಥದ್ದು. ಬಡವರ ಅಥವಾ ಅಶಕ್ತರ ಕಣ್ಣೀರನ್ನು ಒರೆಸುವಂಥ ಕೆಲಸ ನಿಮ್ಮಿಂದ, ನಿಮ್ಮ ತಂಡದಿಂದ ನಿರಂತರವಾಗಿ ಆಗ್ತಾ ಇದೆ ಉದಯಣ್ಣ. ನಿಮಗೆ ದೇವರು ಸದಾಕಾಲ ಆರೋಗ್ಯವನ್ನು ಕೊಡಲಿ, ಆ ಶಕ್ತಿಯನ್ನು ಭಗವಂತ ಸದಾಕಾಲ ಕರುಣಿಸಲಿ. ಈ ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ಅವರ ಒಂದು ಒಳ್ಳೆಯತನಕ್ಕೆ ಬೇಡ್ಕೊಳ್ಳೋಣ ಅಂತ ಹೇಳಿಕೊಳ್ತಾ ನಮ್ಮ ಜೊತೆಗೆ ಮಾತಾಡಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಇನ್ವೈಟ್ ಮಾಡಿ ಮಾತಾಡೋದಕ್ಕೆ, ಜೊತೆಗೆ ಕಾರ್ಯಕ್ರಮದಲ್ಲಿ ಒಂದಷ್ಟು ಹೊತ್ತು ಇರುವುದಕ್ಕೆ ಅವಕಾಶ ಮಾಡಿಕೊಟ್ಟರೆ ನಿಮಗೆ ಅನಂತನದ ಧನ್ಯವಾದ. ಹಾಗೆಯೇ ಸದಾಕಾಲ ನಿಮಗೆ ಚಿರಋಣಿಯಾಗಿರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಉದಯಣ್ಣ. ಕೂಡ ಥ್ಯಾಂಕ್ ಯು.